ಇನ್ನು ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ಮುಂಗಾರು ತನ್ನ ಪ್ರತಾಪ ತೋರಿಸುತ್ತಿದೆ. ಅದರಲ್ಲೂ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಈಗ ನೆರೆಯಿಂದ ನರಳುತ್ತಾ ಇವೆ. ಉತ್ತರಾಖಂಡದಲ್ಲಿ ಗುಡ್ಡ ಕುಸಿತಕ್ಕೆ ತಾಯಿ ಮಗಳು ಉಸಿರು ಚೆಲ್ಲಿದ್ದಾರೆ. ಮನೆ ಬಗ್ಗೆ ರಿಪೋರ್ಟ್ ಇದೆ, ನೋಡೋಣ. ರಸ್ತೆಯೇ ಮುಳುಗಿ ಹೋಗಿದೆ. ಕಲ್ಲು ಬೆಂಚುಗಳು ಕಾಣದಂತಾಗಿವೆ. ಮೊಣಕಾಲಿನ ಮಟ್ಟಕ್ಕೆ ಇರೋ ನೀರಿನಲ್ಲೇ ಜನರು ಓಡಾಡೋಕೆ ಹರಸಾಹಸ ಪಡ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಮಹಾರಾಷ್ಟ್ರ ಕೊಲ್ಹಾಪುರ ಜಿಲ್ಲೆಯಲ್ಲಿ. ಕೈಗಾರಿಕಾ ಪ್ರದೇಶವಾದ ಶಿರೋಲಿಯಲ್ಲಿ ಪುಣೆ ಬೆಂಗಳೂರು ಹೆದ್ದಾರಿ ಭಾರೀ ಮಳೆಗೆ ಮುಳುಗಡೆಯಾಗಿ ಅವಾಂತರ ಸೃಷ್ಟಿಸಿದೆ. ಪಂಚಗಂಗಾ ನದಿ ಭೋರ್ಗರೆತದಿಂದಾಗಿ ಕೊಲ್ಹಾಪುರ ಪ್ರವಾಹಕ್ಕೆ ಸಿಲುಕಿದೆ. ಈಗಾಗಲೇ 5,800ಕ್ಕೂ ಹೆಚ್ಚು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ನದಿ ನೀರಿನ ಅಬ್ಬರಕ್ಕೆ 54ಕ್ಕೂ ಅಧಿಕ ರಸ್ತೆ ಮುಳುಗಿ ಹೋಗಿದೆ. ಇನ್ನು ಮಳೆಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ನವಿ ಮುಂಬೈನ ಶಹಬಾಜ್ನಲ್ಲಿ 3 ಅಂತಸ್ತಿನ ಈ ಕಟ್ಟಡ ನೆಲಕ್ಕಪ್ಪಳಿಸಿದೆ. ಮಧ್ಯಪ್ರದೇಶದಲ್ಲೂ ವರುಣ ತನ್ನ ಅಬ್ಬರ ನಿಲ್ಲಿಸಿಲ್ಲ. ಭೋಪಾಲ್ ನಗರದ ಹಲವು ತಗ್ಗು ಪ್ರದೇಶಗಳಲ್ಲಿ ನೀರು ಆವರಿಸಿದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಜರಾತ್ನಲ್ಲೂ ಮಳೆಗೆ ರಾಜ್ಯದ ಹಲವೆಡೆ ಪ್ರವಾಹ ಬಂದಿದೆ. ನಗರಗಳು ನೀರಿನಲ್ಲೇ ಮುಳುಗಿವೆ. ಪೂರ್ಣ ನದಿ ಅಪಾಯದ ಮಟ್ಟ ಮೀರಿದ್ದು ನವಸಾರಿ ನಗರದ ಜನನಿಬಿಡ ಪ್ರದೇಶದಲ್ಲಿ ನೀರು ಆವರಿಸಿದೆ. ಪ್ರವಾಹಕ್ಕೆ ಸಿಲುಕಿ ಜನಜೀವನ ತತ್ತರಿಸಿದೆ. ಎನ್ಡಿಆರ್ಎಫ್ ತಂಡ 30ಕ್ಕೂ ಹೆಚ್ಚು ಸಂತ್ರಸ್ತರನ್ನ ರಕ್ಷಣೆ ಮಾಡಿದೆ. ಈ ವರ್ಷ ಅಸ್ಸಾಂ ಪ್ರವಾಹಕ್ಕೆ ಸಿಕ್ಕು ಪರಿತಪಿಸುತ್ತಿದೆ. ದಿಬ್ರುಗಢ ಜಿಲ್ಲೆಯ ಬಂಗಾಮೂರ್ ಗ್ರಾಮದಲ್ಲಿ ಪ್ರವಾಹ ಬಂದಿದೆ. ನೆರೆ ಪ್ರದೇಶದಲ್ಲಿ ಪದೇ ಪದೇ ಭೂಕುಸಿತ ಸಂಭವಿಸುತ್ತಿರೋದ್ರಿಂದ ಜನ ಭೀತಿಯಲ್ಲೇ ಕಾಲ ಕಳೆಯುವಂತಾಗಿದೆ. ಉತ್ತರಾಖಂಡದ ನ್ಯೂ ಗರ್ವಾಲ್ ಜಿಲ್ಲೆಯ ಬೋಧ ಕೇದಾರ ಪ್ರದೇಶದಲ್ಲಿ ಭಾರೀ ಮಳೆಗೆ ಭೂಕುಸಿತ ಸಂಭವಿಸಿದ್ದು ತಾಯಿ ಮತ್ತು ಮಗಳು ಜೀವಂತ ಸಮಾಧಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.